ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೊಸ ಕತೆ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಅಂತ. ಹೋದ ವಾರ ಅಷ್ಟೇ ನನ್ನ ಅತ್ತೆ ಮಾವ ಬಂದು ಪ್ರಿಯಾಳನ್ನು ಅವ್ರ ಮನೆಗೆ ಹೆರಿಗೆಗೆ ಅಂತ ಕರ್ಕೊಂಡೋಗಿದ್ರು. ಒಂದು ವಾರದಿಂದ ನಂಗೆ ಮನೆಯಲ್ಲಿ ಏನೋ ಕಳ್ಕೊಂಡು ಹಾಗೆ ಅನ್ನಿಸ್ತಿತ್ತು. ಕೆಲಸ ಮುಗಿಸಿ ಮನೆಗೆ ಬಂದರೆ ಯಾಕೆ ಬಂದಪ್ಪ ಅನ್ನೋ ಹಾಗಾಗಿಬಿಟ್ಟಿದೆ. ಹಾಗಾಗಿ ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಲೇಟಾಗಿ ಮನೆಗೆ ಬರ್ತಿದ್ದೆ. ಯಾವಾಗ ಮನೆಗೆ ಬಂದರೂ ಅಷ್ಟೆ ಮನೆಯಿಂದ ಆಚೆ ದಬ್ಬದಂತ ಅನ್ನಿಸ್ತಿತ್ತು. ನಾನು ಪ್ರಿಯಾಳನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವಳಿದ್ದಿದ್ರೆ ಮನೆಯಲ್ಲಿ ಏನೋ ಒಂದು ಖುಷಿ ವಾತಾವರಣ ಇರ್ತಿತ್ತು. ಮನೆ ಅಚ್ಚುಕಟ್ಟಾಗಿರ್ತಿತ್ತು. ಗರ್ಭಿಣಿ ಆದರೂ ಕೂಡ ಮನೆ ಕೆಲಸಗಳನ್ನು ತಾನೇ ಮಾಡ್ಕೊಳ್ತಿದ್ಲು. ಆದರೆ ಒಂದು ವಾರದಿಂದ ಮನೆಯಲ್ಲಿ ಕಸದ ತೊಟ್ಟಿ ಥರ ಅನ್ನಿಸ್ತಿದೆ. ಎಷ್ಟೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೂ ಯಾಕೋ ಮೈಗಳ್ಳತನ. ನನ್ನ ಬಟ್ಟೆಗಳು ಸಹ ಹಾಗೆ ಬಿದ್ದಿದೆ. ಇವೆಲ್ಲನೂ ನೋಡಿದಾಗ ಇನ್ನೂ ಬೇಜಾರಾಗಿ ಹೋಗುತ್ತೆ. ಇದೇ ವಿಚಾರವಾಗಿ ನಾನು ಪ್ರಿಯಾಳ ಜೊತೆ ಫೋನಲ್ಲಿ ಮಾತಾಡಿದಾಗ ಯಾರನ್ನಾದರೂ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಲು. ಆದರೆ ಬೆಂಗಳೂರಲ್ಲಿ ಅಷ್ಟು ಬೇಗ ಒಳ್ಳೆ ಮನೆ ಕೆಲಸದವರು ಸಿಗೋದು ಅಷ್ಟು ಸುಲಭ ಅಲ್ಲ. ಯಾರಾದರೂ ಪ್ರಯತ್ನ ಪಟ್ಟರೆ ಲಾಭ ನನಗೆ ತಾನೇ ಅಂತ ಅನ್ನಿಸ್ತು. ಆದರೆ ಯಾರನ್ನ ಅಂತ ಕೇಳೋದು, ಎಲ್ಲಿ ಅಂತ ಹುಡುಕೋದು? ಹಾಗಾಗಿ ನಾನು ನನ್ನ ಸ್ನೇಹಿತರಿಗೆಲ್ಲರಿಗೂ ಮತ್ತು ಪರಿಚಯಸ್ಥರಿಗೆ ಯಾರಾದರೂ ಮನೆ ಕೆಲಸಕ್ಕೆ ಅಂತ ಇದ್ದರೆ ಹೇಳಿ ಅಂತ ವಿಷಯ ತಿಳಿಸಿದ್ದೆ. 2-3 ದಿನ ಕಳೆದ್ರೂ ಯಾರೂ ಸಿಗಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಮನೆಯಲ್ಲಿ ಕೆಲಸ ಆಗ್ತಿಲ್ಲ, ಪಕ್ಕದಲ್ಲಿ ಹೆಂಡತಿ ಇಲ್ಲ, ಕೆಲಸದ ಸ್ಟ್ರೆಸ್ಸು ಎಲ್ಲ ಸೇರಿಕೊಂಡು ಹುಚ್ಚಿಡ್ದಂಗೆ ಆಗ್ತಿತ್ತು. ಏನು ಮಾಡಲಿ? ಹೆಂಡತಿ ಫೋನ್ ಮಾಡಿದಾಗೆಲ್ಲ ನನಗೆ ಅವಳನ್ನ ಹೇಳ್ಕೊತಿದ್ದೆ. ಆದರೆ ಅವಳು ತಾನೇ ಏನು ಮಾಡೋಕ್ಕಾಗತ್ತೆ? ಅವಳಿದ್ದಿದ್ದ ಪರಿಸ್ಥಿತಿ ಕೂಡ ಹಾಗೇ ಇತ್ತಲ್ವ. ಹಾಗಾಗಿ ನಾನು ಏನು ಹೇಳಿದ್ರೂ ಪಾಪ ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ ಅವಳಿಗೆ. ಸುಮ್ಮನೆ ಸಮಾಧಾನ ಮಾಡ್ತಿದ್ಲು. ಅವತ್ತೊಂದು ದಿನ ಭಾನುವಾರ ಸೂರ್ಯ ನೆತ್ತಿಗೆ ಬಂದರೂ ಕೂಡ ಇನ್ನೂ ಬಿತ್ಕೊಂಡೇ ಇದ್ದೆ. ಶನಿವಾರ ರಾತ್ರಿ ಎಣ್ಣೆ ಪಾರ್ಟಿ ಜಾಸ್ತಿ ಆಗಿಬಿಟ್ಟಿತ್ತು. ಇರೋ ಟೆನ್ಷನಿಗೆ ಲೇಟ್ ಕೂಡ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇನ್ನೂ ಹಾಸಿಗೆನಲ್ಲಿನೇ ಬಿದ್ದಿದ್ದೆ. ಆಗ ಬಾಗಿಲು ತಟ್ಟಿದ ಶಬ್ದ ಆಯಿತು. ಎದ್ದು ಹೋಗಿ ಯಾರು ಅಂತ ನೋಡಿದೆ. ನಮ್ಮ ಎದುರು ಮನೆ ಮೀನಾಕ್ಷಮ್ಮ ಅವ್ರ ಜೊತೆಗೆ ಇನ್ನೊಂದು ಹೆಂಗಸು ಬೇರೆ ಇದ್ದರು. ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದು ನನಗೆ ಕಣ್ಣುಚ್ಕೊಳ್ತಾ ನೋಡಿದೆ. ವಿಶಾಲಾಕ್ಷಿ, ಏನಪ್ಪ ಸುಬ್ಬು, ಇನ್ನೂ ಮಲಗಿದ್ದ ಅಂತ ಕೇಳಿದ್ಲು. ಅದಕ್ಕೆ ನಾನು, ಹೌದಾ ಆಂಟಿ, ಇವತ್ತು ಆಫೀಸಿಗೆ ರಜೆ ಅಲ್ವಾ, ಅದಕ್ಕೆ ಮಲಗಿಬಿಟ್ಟಿದ್ದೆ. ಏನು ಆಂಟಿ ಬಂದಿದ್ದು ಅಂತ ಕೇಳಿದೆ. ಅದಕ್ಕೆ ಆಂಟಿ, ಏನಿಲ್ಲಪ್ಪ, ಮೊನ್ನೆ ಪ್ರಿಯಾ ಫೋನ್ ಮಾಡಿದಾಗ ಒಬ್ಬಳು ಕೆಲಸದವಳಿದ್ರೆ ಹೇಳಿ ಆಂಟಿ ಅಂತ ಕೇಳಿದ್ಲು. ನಿಮಗೆ ಕೆಲಸದಲ್ಲಿ ಪುರ್ಸೊತ್ತೇ ಇರಲ್ವಂತೆ, ಅದಕ್ಕೆ ಪಾಪ ನನಗೆ ಹುಡ್ಕೊಳ್ಳಿ ಅಂತ ಹೇಳಿದ್ಲು. ನನ್ನೇ ಅದಕ್ಕೆ ಇವಳನ್ನ ಕರ್ಕೊಂಡು ಬಂದೆ ಅಂತ ಹೇಳಿದ್ರು. ಅದಕ್ಕೆ ನಾನು, ಓ ಹೌದಾ, ಬನ್ನಿ ಬನ್ನಿ ಒಳಗೆ ಅಂತ ಕರೆದೆ. ಅವರು ಒಳಗಡೆ ಬಂದರು. ಮನೆನ ನೋಡಿ ನಂಗೆ ಬೇಜಾರಾಗ್ತಿತ್ತು. ಆದರೆ ಅವರೇನು ಹೇಳಲಿಲ್ಲ ಬಿಡಿ. ಯಾಕಂದರೆ ಪ್ರಿಯಾ ನನ್ನ ಪರಿಸ್ಥಿತಿನ ಆಂಟಿಗೆ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ಲು. ನನಗಂತೂ ಕೆಲಸದವ್ಳು ಬಂದಿದ್ದು ಎಷ್ಟು ನೆಮ್ಮದಿ ಆಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಒಂಥರ ಇವಾಗ ನೆಮ್ಮದಿಯಾಗಿ ಉಸಿರಾಡೋ ಥರ ಆಗಿತ್ತು. ನಾನು ಕೂಡ ಕೆಲವು ಕಡೆ ಹೇಳಿದ್ದೆ, ಆದರೆ ಸಿಕ್ಕಿರಲಿಲ್ಲ ಆಂಟಿ, ತುಂಬ ಥ್ಯಾಂಕ್ಸ್ ಅಂದೆ. ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ ಕಣಪ್ಪ. ನಾನು ಕೆಲಸದವಳನ್ನು ಒಮ್ಮೆ ನೋಡಿದೆ. ಸುಮಾರು 30-32 ವರ್ಷ ಇರಬಹುದು. ನೋಡೋಕ್ಕೆ ಸ್ವಲ್ಪ ದಪ್ಪ ಇದ್ಲು, ಬೆಳ್ಳಗಿದ್ಲು, ತಲೆಯಲ್ಲಿ ಎಣ್ಣೆ ಮೆತ್ಕೊಂಡಿದ್ಲು. ಅವಳ ಸೀರೆ ತುಂಬ ಹಳೇದು ಅಂತ ಅನ್ನಿಸ್ತು. ಆದರೆ ಅಷ್ಟೇನೂ ಕ್ಲೀನಾಗಿರಲಿಲ್ಲ. ನಾನು ವಿಶಾಲಾಕ್ಷಿ ಆಂಟಿನ ಪಕ್ಕ ಕರೆದು, ಆಂಟಿ, ಇವ್ರು ನಿಮಗೆ ಪರಿಚಯನಾ ಅಂತ ಕೇಳಿದೆ. ಅದಕ್ಕೆ ಆಂಟಿ, ನನಗೆ ಅಷ್ಟಾಗಿ ಪರಿಚಯ ಇಲ್ಲ, ನನ್ನ ಇನ್ನೊಬ್ಬಳು ಸ್ನೇಹಿತೆ ಇದ್ದಾಳೆ, ಅವಳಿಗೆ ಪರಿಚಯ, ಹಾಗಾಗಿ ನಾನು ಕರೆಸ್ದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಸರಿ,
ನಿಮಗಿಷ್ಟ ಆದರೆ ಮಾತಾಡಿ ನೋಡಿ ಆಂಟಿ ಅಂದೆ. ಸರಿ ಅಂತ ಆಂಟಿ ಒಂದು ಸಲ ನನ್ನ ಹೆಂಡತಿಗೆ ಫೋನ್ ಮಾಡಿ ವಿಷಯನ ತಿಳಿಸಿದ್ರು. ಆಗ ಮಾತಾಡಿದ ಪ್ರಿಯಾ, ಆಂಟಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಪರವಾಗಿಲ್ಲ ಅನಿಸುತ್ತೆ ನೋಡಿ ಅಂತ ನನಗೇ ಹೇಳಿದ್ಲು. ನಾನು ಆಂಟಿಗೆ ಮಾತಾಡೋದಕ್ಕೆ ಹೇಳಿದೆ. ಆಂಟಿ ಅವಳಿಗೆ ನನ್ನ ಕೆಲಸದ ಬಗ್ಗೆ ತಿಳಿಸಿದ್ರು. ಹೀಗೆಯೇ ಇರಬೇಕು ಅಂತೆಲ್ಲ ಹೇಳಿಕೊಟ್ರು. ಕೊನೆಗೆ ಸಂಬಳದ ವಿಷಯ ಬಂದಾಗ ಆಂಟಿ 1000 ರೂಪಾಯಿ ಅಂತ ಹೇಳಿದ್ರು. ಆದರೆ ಆ ಹೆಂಗಸು ಅಷ್ಟಕ್ಕಾಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳ್ಕೊಳ್ತಿದ್ಲು. ಆದರೆ ಆಂಟಿ ಖಂಡಿತವಾಗಿ ಆಗೋದೇ ಇಲ್ಲ, ಇಷ್ಟ ಇದ್ದರೆ ಮಾಡು, ಇಲ್ಲ ಬೇರೆ ಕಡೆ ನೋಡ್ಕೊ ಅಂತೆಲ್ಲ ಹೇಳಿಬಿಟ್ರು. ನನಗಂತೂ ಒಳಗಡೆನೇ ಭಯ ಆಗ್ತಿದೆ. ಆ ಹೆಂಗಸು ನಂಗೆ ಬೇಕಾಗಿಲ್ಲ ಅಂತ ಹೋಗ್ಬಿಟ್ರೆ ಏನಪ್ಪ ಮಾಡಲಿ, ಆಂಟಿ ಯಾಕಿಷ್ಟು ನಿಷ್ಠೂರವಾಗಿ ಮಾತಾಡ್ತಿದ್ದಾರೆ ಅಂತ ಭಯ ಆಗ್ತಿತ್ತು. ಆದರೆ ಆ ಹೆಂಗಸು ಹಾಗೇನೂ ಮಾಡಲಿಲ್ಲ. ಸಪ್ಪೆ ಮುಖ ಹಾಕ್ಕೊಂಡು ನಿಂತುಬಿಟ್ಟಿದ್ಲು. ಒಮ್ಮೆ ನನ್ನನ್ನು ಮತ್ತೊಮ್ಮೆ ಆಂಟಿನ ನೋಡ್ತಿದ್ಲು. ಪಾಪ ಅನ್ನಿಸ್ತು. ಕೊನೆಗೆ ಆ ಹೆಂಗಸು ಒಪ್ಕೊಂಡ್ಳು. ಆಂಟಿ ಇವತ್ತಿಂದಾನೇ ಕೆಲಸ ಶುರು ಮಾಡ್ಕೊ ಅಂತ ಹೇಳಿದ್ರು. ನಾನು ಅವ್ರ ಮಾತಿಗೆ ಹ್ಞೂ ಅಂತ ಅಂದೆ. ವಿಶಾಲಾಕ್ಷಿ ಆಂಟಿ ಮಾತುಕತೆ ಮಾಡಿ ಹೊರಟೇ ಹೋದರು. ಈಗ ಮನೆಯಲ್ಲಿ ನಾನು ಅವಳಿಬ್ಬರೇ ಇದ್ದಿದ್ದು. ಏನು ನಿನ್ನ ಹೆಸರು ಅಂತ ಕೇಳಿದೆ. ಅದಕ್ಕವಳು ವಸಂತ ಅಂತಂದ್ಲು. ನಾನು ಮನಸ್ಸಲ್ಲೇ ವಾವ್ ನೈಸ್ ನೇಮ್ ಅಂದ್ಕೊಂಡೆ, ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ. ಅಂತೂ ಇಂತೂ ಮನೆ ಕೆಲಸಕ್ಕೆ ಯಾರೋ ಒಬ್ಬರು ಸಿಕ್ಕಿದಾರಲ್ಲ ಅಂತ ಖುಷಿ ಆಯಿತು. ಆವತ್ತು ನಾನು ಅವಳ ಜೊತೆ ಹೆಚ್ಚಾಗೇನೂ ಮಾತಾಡಲಿಲ್ಲ. ಮೊದಲು ಮನೆಯನ್ನೆಲ್ಲ ಗುಡಿಸಿ ಸಾರಿಸಿ ಬಟ್ಟೆ ಒಗೆದು ಪಾತ್ರೆನ ಕ್ಲೀನ್ ಮಾಡೋದಕ್ಕೆ ಹೇಳಿದೆ, ಅಷ್ಟೇ. ನಾನು ಮತ್ತೆ ಹೋಗಿ ಹಾಸಿಗೆನಲ್ಲೇ ಬಿತ್ಕೊಂಡೆ. ಆದರೆ ನಿದ್ದೆನೇ ಬರ್ತಾ ಇರಲಿಲ್ಲ. ಮತ್ತೆ ಎದ್ದು ಬಂದು ಟಿ ವಿ ನೋಡ್ತಾ ಕೂತೆ. ವಸಂತ ಅಡುಗೆ ಮನೆಯಿಂದ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನು ಹೇಳಿದ ಕೆಲಸನೆಲ್ಲ ಚೆನ್ನಾಗಿ ಮಾಡಿ ಮುಗಿಸಿದ್ಲು. ಅವಳ ಕೆಲಸನ ನೋಡಿ ಖುಷಿ ಆಯಿತು. ಎಲ್ಲ ಕೆಲಸ ಮುಗಿಸೋ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸ್ವಲ್ಪ ಸುಸ್ತಾಗಿರೋ ಹಾಕ್ಕೊಂಡ್ಳು. ನಾನು ಮೊದಲನೇ ದಿನ ಆಗಿದ್ದರಿಂದ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದು ಅಷ್ಟಕ್ಕೆ ಮನೆಗೆ ಕಳಿಸ್ಬಿಟ್ಟೆ. ಕಳಿಸುವಾಗ ಸ್ವಲ್ಪ ನೀಟಾಗಿರು ಅಂತ ಹೇಳಿ ಕಳಿಸ್ದೆ. ಮಾರನೇ ದಿನ ವಸಂತ ಬಂದಾಗ ನನಗೆ ಶಾಕ್ ಆಗಿತ್ತು. ಕ್ಲೀನಾಗಿ ಸ್ನಾನ ಮಾಡಿಕೊಂಡು ತಲೆ ಚೆನ್ನಾಗಿ ಬಾಚಿಕೊಂಡು ಹೂವು ಮುಡ್ಕೊಂಡು ಬಂದಿದ್ಲು. ಹಳೆ ಬಟ್ಟೆ ಆದರೂ ಚೆನ್ನಾಗಿ ಒಗೆದಂತೆ ಇತ್ತು. ಸರಿ, ನಂಗೆ ನಮಸ್ಕಾರ ಹಾಕಿ ಅಡುಗೆ ಮನೆಗೆ ಹೋಗಿ ಕೆಲಸನ ಶುರು ಮಾಡಿಕೊಂಡ್ಳು. ನಾನು ಆಫೀಸಿಗೆ ರೆಡಿ ಆಗ್ತಿದ್ದೆ. ಅಷ್ಟೊತ್ತಿಗೆ ತಿಂಡಿ ಕೂಡ ರೆಡಿ ಮಾಡಿಕೊಟ್ಲು. ಬೇಗ ಬೇಗ ಕೆಲಸ ಮುಗಿಸಿ ನಾನು ಆಫೀಸಿಗೆ ಹೊರಡುವಾಗ ವಸಂತ ಕೂಡ ಹೊರಟಳು. ಹೋಗುವಾಗ ಸಂಜೆ ಎಷ್ಟೊತ್ತಿಗೆ ಬರಬೇಕು ಅಂತೆಲ್ಲ ಕೇಳಿದ್ಲು. ನಾನು ಸಂಜೆ 6 ಗಂಟೆಗೆ ಬರೋಕ್ಕೆ ಕಳಿಸ್ದೆ. ಹೀಗೆ ವಸಂತ ನಮ್ಮ ಮನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ಲು. ವಸಂತಳ ಬಗ್ಗೆ ನಾನು ಪ್ರಿಯಾಗೂ ತಿಳಿಸ್ದೆ. ಅವಳು ಕೂಡ ಸಂತೋಷಗೊಂಡ್ಳು. ಹೀಗೆ 1 ತಿಂಗಳಾಯಿತು. ವಸಂತ ನಾನು ಸ್ವಲ್ಪ ಮಾತಾಡೋದಕ್ಕೆ ಪ್ರಾರಂಭಿಸಿದ್ವಿ. ವಸಂತ ಚೆನ್ನಾಗೇ ಹೊಂದ್ಕೊಂಡಿದ್ಲು. ಹೀಗೆ ಒಂದಿನ ರಾತ್ರಿ ನಂಗೆ ಕನಸಲ್ಲಿ ಆಗಿ ನನ್ನ ಚಡ್ಡಿನಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದೆ. ಒದ್ದೆ ಆದಮೇಲೆ ಎಚ್ಚರ ಆಗಿ ನೋಡಿದ್ರೆ 4:15 ಸರಿ ಅಂತ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡೆ. ಬೆಳಗ್ಗೆ 6 ಗಂಟೆಗೆ ಬಾಗಿಲು ತಟ್ಟದಂಗಾಯಿತು. ಎದ್ದು ಪಕ್ಕದಲ್ಲೇ ಇದ್ದ ಲುಂಗಿನ ಸುತ್ತಕೊಂಡು ಹೋಗಿ ಬಾಗಿಲು ತೆಗೆದೆ. ವಸಂತ ಒಳಗಡೆ ಬಂದಳು. ಅವಳ ಪಾಡಿಗೆ ಅವಳು ಅಡುಗೆ ಮನೆಗೆ ಹೋದಳು. ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಹೋಗಿ ಹಾಸಿಗೆ ಮೇಲೆ ಬಿತ್ಕೊಂಡೆ. ಒಳ್ಳೆ ನಿದ್ದೆ ಬಂದಿತ್ತು. ಮತ್ತೆ ಎಚ್ಚರ ಆಗಿದ್ದು ವಸಂತ ಕಾಫಿ ತಂದು ಎಬ್ಬಿಸಿದಾಗ. ಕಣ್ಬಿಟ್ಟು ನೋಡಿದೆ. ಕೈಯಲ್ಲಿ ಕಾಫಿ ಕಪ್ಪಿಡ್ದು ವಸಂತ ಎದುರಿಗೆ ನಿಂತಿದ್ಳು. ಸರಿ ಅಂತ ದಿಂಬಿಗೆ ಹೊರಕೊಂಡು ಕಪ್ ತಗೊಂಡೆ. ಕಾಫಿ ಕುಡಿತಾ ಹಾಗೆ ಕೆಳಗೆ ನೋಡಿಕೊಂಡೆ.
ನನ್ನ ಆಗ್ರಹವು ರಾತ್ರಿ ಸುರಿಸಿದ್ದು ಸಾಕಾಗಿಲ್ಲ ಅಂತ ಮತ್ತೆ ಎದ್ದು ನಿಂತಿತ್ತು. ವಸಂತ ಅದನ್ನು ನೋಡಿದ್ಲು ಅನಿಸುತ್ತೆ. ನೋಡಿದೆ ಏನು, ಎದುರುಗಡೆನೆ ದರ್ಶನ ಕೂರ್ಕೊಂಡು ನಿಂತಿತ್ತು. ಸೊ ಒಳಗಡೆನೆ ನಗ್ತಾ ಇದ್ಲು. ಅದು ನನಗೆ ಗೊತ್ತಾಯಿತು. ಅಂದರೆ ವಸಂತ ನನ್ನ ಅವಸ್ಥೆನ ನೋಡ್ಬಿಟ್ಟಿದ್ದಾಳೆ ಅಂತ ಮನಸ್ಸಲ್ಲೇ ಅಂದ್ಕೊಂಡೆ. ಆದರೆ ನಂಗೆ ಯಾಕೋ ನಾಚಿಕೆ ಆಗ್ತಿತ್ತು. ನಾನು ಕೂಡಲೇ ಸರಿ ಮಾಡ್ಕೊಂಡು ಕೂತ್ಕೊಂಡೆ. ಆಗ ವಸಂತ, ಏನು ಯಜಮಾನ್ರೆ ಇವತ್ತು ಕೆಲಸ ಇಲ್ವಾ, ಇನ್ನೂ ರೆಡಿನೇ ಆಗಿಲ್ಲ ನೀವು ಅಂದ್ಲು. ಆಗ ನಾನು, ಇಲ್ಲ ವಸಂತ, ಯಾಕೋ ಇವತ್ತು ಕೆಲ್ಸಕ್ಕೆ ಹೋಗೋ ಮೂಡೇ ಇಲ್ಲ ಅಂದೆ. ಹಾಗಂತ ಬೆಳಗ್ಗೆನೇ ಹೇಳಿದಿದ್ರೆ ನಿಮ್ಮನ್ನು ಎಬ್ಬಿಸ್ತಾನೇ ಇರಲಿಲ್ಲ. ಸರಿ, ಕಾಫಿ ಕುಡಿದು ಮಲ್ಕೊಳ್ಳಿ, ನನಗೆ ಕೆಲಸ ಇದೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ಬಿಟ್ಲು. ನಾನು ಕಾಫಿ ಕುಡಿತಾ ಇದ್ದೆ. ಆದರೆ ಒಳಗಡೆನೇ ನಾಚಿಕೆ ಆಗ್ತಾ ಇತ್ತು. ಅಯ್ಯೋ, ಏನು ಮಾಡಲಿ, ಈ ಥರ ಆಗೋಯ್ತಲ್ಲ ಮನೆ ಕೆಲಸದಳ ಮುಂದೆ ಅಂತ ಒಂದು ಕ್ಷಣ ಮನಸ್ಸಿಗೆ ಒಂಥರ ಅನ್ನಿಸ್ತಾಯಿತ್ತು. ರಾತ್ರಿ ಬಟ್ಟೆನಲ್ಲೇ ಮಾಡ್ಕೊಂಡಿದ್ದು ಹೋಗಿ ಹುಡುಕ್ತೆ. ಮಂಚದ ಕೆಳಗಡೆನೇ ಬಿದ್ದಿತ್ತು. ಸರಿ ಅಂತ ಮಂಚದ ಕೆಳಗಡೆನೂ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲೇ ಇತ್ತಲ್ವಾ ಅಂತ ಇಡೀ ರೂಮ್ ಹುಡುಕ್ತೆ, ಎಲ್ಲೂ ಸಿಗ್ತಾಯಿಲ್ಲ. ಹಾಲಿಗೆ ಬಂದೆ. ನಾನು ಹಾಲಿಗೆ ಬಂದದ್ದು ನೋಡಿ ವಸಂತ ಅಡುಗೆ ಮನೆಯಿಂದ, ಯಜಮಾನ್ರೆ ಯಾಕೆ ಇನ್ನೂ ಮಲಗಿಲ್ವಾ ಅಂತ ಕೇಳಿದ್ಲು. ನಾನು ತೊದಲು ತಾನೆ, ಅದು ಇಲ್ಲ, ನಿದ್ದೆ ಬರಲಿಲ್ಲ ಅಂತಂದೆ. ಮತ್ತೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ಹೇಗೆ ಅಂದ್ಲು. ಈ ಟೆನ್ಷನಲ್ಲಿ ಆಫೀಸ್ಗೆ ಎಲ್ಲಿ ಹೋಗೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡೆ, ಬಾಯಿ ಬಿಟ್ಟು ಹೇಳಲಿಲ್ಲ. ಯಜಮಾನ್ರೆ ಯಾಕೇನಾಯಿತು, ಯಾಕೆ ಈ ರೀತಿ ಇದ್ದೀರಾ ಅಂತ ಮತ್ತೆ ಕೇಳಿದ್ಲು. ಆಗ ನಾನು, ಇಲ್ಲ ವಸಂತ, ನಾನು ಆಫೀಸಿಗೆ ಹೋಗ್ತಾ ಇಲ್ಲ ಅಂದೆ. ಸರಿ, ಯಾಕಂದರೆ ನಾನಿನ್ನೂ ತಿಂಡಿ ಮಾಡಿಲ್ಲ, ಅದಕ್ಕೆ ಕೇಳಿದೆ ಅಂದ್ಲು. ಪರವಾಗಿಲ್ಲ, ನಿಧಾನಕ್ಕೆ ಮಾಡು ಅಂತ ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ಆನ್ ಮಾಡಿದೆ. ಟಿ ವಿ ನೋಡ್ತಾಯಿದ್ರು ನನಗೆ ವಸಂತ ಬಗ್ಗೆನೇ ಯೋಚನೆ ಇತ್ತು. ಏನೇನೆಲ್ಲ ನೋಡ್ಬಿಟ್ಟಿದ್ದಾಳೋ ಏನೋ ಅಂತ. ಆದರೆ ನಂದು ತಪ್ಪಾದರೂ ಏನೋ, ನಾನು ಕೂಡ ಹೆಂಡತಿ ಹೋದಾಗಿಂದ ಸ್ವರ್ಗದ ಬಾಗಿಲು ತಟ್ಟೇ ಇಲ್ಲ. ಸ್ವರ್ಗ ನೋಡಿ ತಿಂಗಳುಗಳೇ ಕಳೆದು ಹೋಗಿದೆ. ನಾನು ಏನು ಬೇಕು ಅಂತ ಏನೂ ಮಾಡಲಿಲ್ವಲ್ಲ ಅಂತ ಒಮ್ಮೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಸ್ವಲ್ಪ ಧೈರ್ಯ ಬಂದಂಗೆ ಅನ್ನಿಸ್ತು. ಯಾಕೋ ಅಡುಗೆ ಮನೆ ಕಡೆ ನೋಡಿದೆ. ಅಲ್ಲಿ ವಸಂತ ನಿಂತ್ಕೊಂಡು ಪಾತ್ರೆ ತೊಳಿತಿದ್ಲು. ಸೈಡಿಂದ ಬಾ, ಎಂಥ ಫಿಗರ್ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಮೇಲಕ್ಕೆ ನೋಡಿದೆ. ಸೈಡ್ ವಿಂಗಿಂದ ಅವಳ ಕಲಶಗಳು ಎದ್ದು ಕುಣಿತಾ ಇದ್ದಾವೇನೋ ಅನ್ನಿಸ್ತಾಯಿತ್ತು. ಯಾಕೋ ಗೊತ್ತಿಲ್ಲ, ಬಾಯೆಲ್ಲ ಒಣಗಕ್ಕೆ ಶುರುವಾಯಿತು. ತಡೆಯೋಕ್ಕಾಗದೆ ಎದ್ದು ಅಡುಗೆ ಮನೆಗೆ ಹೋದೆ. ಅಲ್ಲಿ ವಸಂತ ಪಾತ್ರೆ ತೊಳಿತಾ ಇದ್ಲು. ನೀರು ಕುಡಿಯೋಕ್ಕೆ ಅಂತ ಅವಳನ್ನು ದಾಟಿ ಹೋಗಬೇಕಾಗಿತ್ತು. ಜಾಗ ಚಿಕ್ಕದಿತ್ತು. ವಸಂತ ನನ್ನನ್ನು ನೋಡಿ, ಏನು ಯಜಮಾನ್ರೆ ಏನಾದರೂ ಬೇಕಿತ್ತಾ ಅಂತ ಕೇಳಿದ್ಲು. ನೀರು ಬೇಕು ಅಂತ ಕೈ ಸನ್ನೆನಲ್ಲಿ ಕೇಳಿದೆ. ಬಾಯಿ ಬಿಟ್ಟು ಹೇಳೋಕ್ಕೂ ಆಗ್ತಿಲ್ಲ. ಕೇಳಿದ್ರೆ ನಾನೇ ತಂದು ಕೊಡ್ತಿದ್ನಲ್ಲ ಅಂದ್ಲು. ಪರವಾಗಿಲ್ಲ, ನಾನೇ ಕುಡಿತೀನಿ ಅಂತ ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಹೇಳಿದೆ. ಆಗ ವಸಂತ ನನಗೆ ಹೋಗೋದಕ್ಕೆ ಮುಂದೆ ಬಗ್ಗಿ ನಿಂತ್ಕೊಂಡ್ಳು. ಆದರೆ ಅಷ್ಟು ಜಾಗ ಸಾಕಾಗಲಿಲ್ಲ ಅನ್ನೋ ಥರ ಅವಳಿಗೂ ಒತ್ಕೊಂಡೇ ಹೋದೆ. ಅವಳು ಒಂದು ಕ್ಷಣ ಫ್ರೀಸ್ ಆಗಿಬಿಟ್ಟಿದ್ಲು. ಬಟ್ ನನಗೆ ಈಗ ಬರೀ ಅವಳು ನೋಟದಲ್ಲಿ ಅಷ್ಟೇ ಅಲ್ಲ, ಸ್ಪರ್ಶನೂ ಕೂಡ ಮತ್ತೀರಿಸ್ದಂಗಾಗಿತ್ತು. ಮತ್ತೆ ಬಂದು ಹಾಲಲ್ಲೇ ಕೂತ್ಕೊಂಡೆ. ಬಟ್ ಕಂಟ್ರೋಲ್ ಆಗಿಲ್ಲ. ಸೀದಾ ಹೋಗಿ ಅವಳನ್ನು ಗಟ್ಟಿಯಾಗಿ ಹಿಂದೆಯಿಂದ ತಪ್ಕೊಂಡ್ಬಿಟ್ಟೆ. ಅವಳು ಗಾಬರಿಯಿಂದ ನನ್ನನ್ನು ತಳ್ಳೇ ಬಿಟ್ಲು. ಹಾಗೆ ಹೋಗಿ ಗೋಡೆಗೆ ಹೊರಕೊಂಡೆ. ಏನು ಮಾಡ್ತಿದ್ದೀರಾ ಯಜಮಾನ್ರೆ ನೀವು ಅಂತ ಕೇಳಿದ್ಲು. ಪ್ಲೀಸ್ ಒಂದೇ ಒಂದು ಕ್ಷಣ ಸಹಕರಿಸ್ಬಿಡು, ನನ್ನ ಹೆಂಡತಿ ಬೇರೆ ಇಲ್ಲ, ತುಂಬ ತಿಂಗಳಿಂದ ಹಸ್ಕೊಂಡಿದ್ದೀನಿ, ಹೊಟ್ಟೆ ಹಸುವು ತಡೆಯೋಕ್ಕಾಗ್ತಿಲ್ಲ ಅಂದೆ. ಯಜಮಾನ್ರೆ ನೀವು ಈ ರೀತಿಯೆಲ್ಲ ಮಾಡೋದು ತುಂಬ ತಪ್ಪು, ನಾನು ವಿಶಾಲಕ್ಷಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೋಗಕ್ಕೆ ಹೋದ್ಲು. ನಾನು ಕೈ ಹಿಡ್ಕೊಂಡು, ಪ್ಲೀಸ್ ಪ್ಲೀಸ್ ವಸಂತ, ನಿನಗೇನು ಬೇಕು, ಸ್ಯಾಲ್ರಿ ಜಾಸ್ತಿ ಬೇಕಾ, ಕಾಸು ಬೇಕಾ, ಏನು ಬೇಕು ಹೇಳು, ನಾನು ಕೊಡ್ತೀನಿ,
ಎಲ್ಲನೂ ಕೊಡ್ತೀನಿ, ಆದರೆ ನಂಗೆ ನೀನು ಬೇಕು ಅಂದೆ. ಯಜಮಾನ್ರೆ, ನೀವು ಹಿಂಗೆಲ್ಲ ಹೇಳಬೇಡಿ ಅಂದ್ಲು. ಪ್ಲೀಸ್ ಪ್ಲೀಸ್ ವಸಂತ, ನಿನಗೆ ಮನಿ ಬೇಕು, ನನಗೆ ಸುಖ ಬೇಕು, ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅಂದೆ. ಅವಳು ಸ್ವಲ್ಪ ಯೋಚನೆ ಮಾಡಿ, ಸರಿ ಯಜಮಾನ್ರೆ, ಇನ್ಮೇಲೆ ತಿಂಗಳ ನನಗೆ ಸಂಬಳನ ಜಾಸ್ತಿ ಕೊಡಿ, ಹಾಗೆ ನೀವು ಯಾವಾಗೆಲ್ಲ ನನ್ನ ಹತ್ರ ಬರ್ತಿರೋ ಆಗೆಲ್ಲ ನನಗೆ ಕಾಸು ಬೇಕು ಅಂದ್ಲು. ಸರಿ ಬಂಗಾರಿ ಅಂತ ಹೇಳಿ ಅವ್ರನ್ನ ಗಟ್ಟಿಯಾಗಿ ತಕ್ಕೊಂಡೆ. ಯಜಮಾನ್ರೆ, ಮೊದಲು ಕಾಸು ಅಂದ್ಲು. ನನ್ನ ಜೇಬಿಂದ 500 ರೂಪಾಯಿ ತೆಗೆದೊಳಗೆ ಕೊಟ್ಟು ಸ್ವರ್ಗದ ಬಾಗಿಲು ತಟ್ಟಿ ಬಂದೆ. ಹೀಗೆ ನಮ್ಮ ರೊಟೀನು ಸ್ಟಾರ್ಟ್ ಆಯಿತು. ಮೊದಲು ದುಡ್ಡು ಕೊಟ್ಟು ಮಾಡ್ತಿದ್ದು ನಾನು, ಈಗ ನಾವಿಬ್ಬರು ಒಂಥರ ಗಂಡ ಹೆಂಡತಿ ಥರ ಆಗ್ಬಿಟ್ಟಿದ್ದೀವಿ. ಯಾವ ಕಾಸು ನಾನು ಕೊಡೋದು ಇಲ್ಲ, ಅವಳು ಕೇಳೋದು ಇಲ್ಲ. ಆದರೆ ನನಗೇನು ಬೇಕೋ ಅವಳಿಗೆ ಚೆನ್ನಾಗಿ ಗೊತ್ತು, ಅವಳಿಗೇನು ಬೇಕೋ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವಳಿಗೆ ಬೇಕಾಗಿದ್ದನ್ನು ನಾನು ಕೊಡ್ತಾಯಿದ್ದೀನಿ, ನನಗೆ ಬೇಕಾಗಿದ್ದನ್ನು ಅವಳು ಕೊಡ್ತಾಯಿದ್ದಾಳೆ. ನನಗೇನು ಬೇಕು ಅಂತ ನಾನು ಕೇಳೋ ಅವಶ್ಯಕತೆಯೂ ಇಲ್ಲ, ಅವಳಿಗೇನು ಬೇಕು ಅಂತ ಅವಳು ಹೇಳೋ ಅವಶ್ಯಕತೆಯೂ ಇಲ್ಲ. ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಯಾರ್ಯಾರಿಗೆ ಏನೇನು ಬೇಕೋ ಅವ್ರವ್ರ ನೀಡ್ಸ್ನ ಇನ್ನೊಬ್ಬೊಬ್ಬರು ಕ್ಲಿಯರ್ ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಜೀವನ ನಡೀತಾ ಇದೆ. ಕತೆ ಇಲ್ಲಿಗೆ ಮುಗಿಯುತ್ತೆ.